ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಈರಮ್ಮ ಹಾದಿಮನಿಯವರಿದ್ದಾರೆ. ಈರಮ್ಮ ಹಾದಿಮನಿಯವರು ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂದರೆ ಬೆನ್ನುಹುರಿ ಅಪಘಾತದ ವ್ಯಕ್ತಿಗಳ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತು ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಈರಮ್ಮ ಅವರೇ, ನಿಮ್ಮ ಈ ಒಂದು ಥೆರಪಿಸ್ಟ್ ಅನುಭವದ ಬಗ್ಗೆ ಹೇಳಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಇದರಿಂದ ಎಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ ಅಂತ? ಎಲ್ರಿಗೂ ನಮಸ್ಕಾರ. ಇವತ್ತಿಲ್ಲಿ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಬಂದಿರೋ ಉದ್ದೇಶ ಏನಂದ್ರೆ, ವಿಶ್ವ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿಗಳದ ಒಂದು ಸೆಪ್ಟೆಂಬರ್ 5ನೇ ತಾರೀಕು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದ ಪ್ರಯುಕ್ತವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ದೀವಿ. ಮತ್ತೆ ಈ ಎಪಿಡಿ ಸಂಸ್ಥೆಯಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಒಂದು ಸಂಸ್ಥೆ ಓಪನ್ ಆಗಬೇಕು ಅಂತ ಹೇಳಿದ್ರೆ NS ಹೇಮಾ ಅಂತೇಳಂದು ಈ ಒಂದು ಸಂಸ್ಥೆಯ ಫೌಂಡರ್ ಅವರು NS ಹೇಮಾ ಮೇಡಮ್ ಅವರು ಒಂದು ಮನಸ್ಸೊಳಗೆ ತೊಗೊಂಡು ಸ್ವಂತವಾಗಿನ ಈ ಒಂದು ಎಪಿಡಿ ಅನ್ನೋ ಒಂದು ಸಂಸ್ಥೆಯನ್ನು ನಾಮಕರಣ ಮಾಡ್ತಾರೆ. ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅನ್ನೋ ಸಂಸ್ಥೆ. ಈ ಸಂಸ್ಥೆಯಿಂದ ಬಹಳಷ್ಟು ಜನ ಅಂಗವಿಕಲರು ಸಮಾಜದ ಮುಖ್ಯವಾಹಿನಿಗೆ ಬಂದು ಬದುಕಲಿ ಅನ್ನೋದು ಅವರ ಒಂದು ದೊಡ್ಡ ಕನಸಾಗಿತ್ತು. ಆ ಒಂದು ಕನಸನ್ನ ವಿಜಯಪುರ ಜಿಲ್ಲೆಯಲ್ಲಿ 12 ವರ್ಷದಿಂದ ಸತತವಾಗಿ ವರ್ಕ್ ಮಾಡಿ ಇಲ್ಲಿರುವಂತಹ ವ್ಯಕ್ತಿಗಳು ಸಮಾಜದ ಮುಖ್ಯವಾಹಿನಿಗೆ ಬಂದು ಬದುಕ್ತಾ ಇದ್ದಾರೆ ಬಹಳಷ್ಟು ಜನ. ಬಟ್ ಅವ್ರ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ವ್ಯಾಯಾಮ ಅನ್ನೋದು ಬಹಳ ಮುಖ್ಯವಾಗ್ತದೆ. ಆ ವ್ಯಾಯಾಮದ ಬಗ್ಗೆ ನಮಗೂ ಕೂಡ ಕೋರ್ಸ್ ಮಾಡಿದ ನಂತರನೇ ಈ ಒಂದು ಸಂಸ್ಥೆಯಲ್ಲಿ ಜಾಬ್ ಸಿಗತ್ತೆ. ಆ ಕೋರ್ಸ್ ನಂತರನ ಆ ವ್ಯಕ್ತಿಗಳಿಗೆ ಅಪಘಾತಕ್ಕೆ ಒಳಗಾದ ನಂತರ ಏನೆಲ್ಲ ಫಿಸಿಯೋಥೆರಪಿ ಆಗಿರ್ಬೋದು, ಸಾಧನ ಸಲಕರಣೆಗಳಾಗಿರ್ಬೋದು, ಆ ಎರಡರ ಮುಖಾಂತರ ಅವರು ಹೊರಗಡೆ ಬಂದು ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಅವರಿಗೆ ಬಹಳ ಮನದಟ್ಟವಾಗಿ ಎಪಿಡಿ ಸಂಸ್ಥೆಯಿಂದ ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸುಮಾರು ಎಷ್ಟು ವರ್ಷದಿಂದ ನೀವು ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಕಳೆದ 12 ವರ್ಷದಿಂದ ಈ ಒಂದು ಎಪಿಡಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎಪಿಡಿ ಸಂಸ್ಥೆಯಲ್ಲಿ ಏನಂದ್ರೆ, ಪ್ರತಿದಿನ ನಾವು ವ್ಯಾಯಾಮಗಳನ್ನು ಮಾಡಿಸ್ತೇವೆ ವ್ಯಕ್ತಿಗಳಿಗೆ. ಮತ್ತೆ ಅವರನ್ನು ಹುಡುಕ್ತೇವೆ. ನಾವು ಆಶಾ ವರ್ಕರ್ ಆಗಿರ್ಬೋದು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಆಮೇಲೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗಿರ್ಬೋದು, ಕಾಲೇಜ್ ಅವೇರ್ನೆಸ್ ಆಗಿರ್ಬೋದು, ಈ ತರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಹೋದಾಗ ವ್ಯಕ್ತಿಗಳು ನಮ್ಗೆ ಹೊಸಬ್ರು ಸಿಗ್ತಾ ಹೋಗ್ತಾರೆ. ಆ ಹೊಸಬ್ರು ಸಿಕ್ಕಾಗ ಅವರಿಗೆ ಇರುವಂತ ಸೌಲಭ್ಯಗಳಿಗಿರ್ಬೋದು, ಅವರ ದೇಹಕ್ಕೆ ಬೇಕಾದಂತ ವ್ಯಾಯಾಮಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನ ಇಲ್ಲಿವರೆಗೆ ಕೊಡ್ತಾ ಇದ್ದೇವೆ ಸರ್. ಸಾಮಾನ್ಯವಾಗಿ ನೋಡಿ, ನಮ್ಮ ಮನುಷ್ಯನ ದೇಹದಲ್ಲಿ ಬೆನ್ನು ಹುರಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಗ. ಸ್ವಲ್ಪನೇ ಅದಕ್ಕೆ ಡ್ಯಾಮೇಜ್ ಆದರೂ ಕೂಡ ಇಡೀ ದೇಹ ಒಂದು ರೀತಿ ಸ್ವಾಧೀನ ಕಳ್ಕೊಳ್ಳುವಂಥ ಹಂತಕ್ಕೆ ತಲುಪಿಬಿಡ್ತೀವಿ. ಇಂತಹ ಬೆನ್ನುಹುರಿಗೆ ಸಮಸ್ಯೆಗೆ ಒಳಗಾದಂಥವರಿಗೆ ನೀವು ಯಾವ ರೀತಿ ಥೆರಪಿ ಕೊಟ್ಟು ಅವರನ್ನು ವಾಸಿ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ವ್ಯಕ್ತಿ ಚೆನ್ನಾಗಿರ್ತಾರೆ ಸರ್. ಅವರು ಚೆನ್ನಾಗಿದ್ದ ನಂತರ ಅಂದ್ರೆ 15 ಅಥವಾ 20 ವರ್ಷ ಈ ತರ ಒಂದು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಗೌರ್ಮೆಂಟ್ ಜಾಬ್ ಮಾಡ್ತಿರ್ತಾರೆ, KBL ವರ್ಕ್ ಮಾಡ್ತಾ ಇರ್ತಾರೆ. ಅಪಘಾತಕ್ಕೆ ಒಳಗಾಗೋದು ಯಾವುದೇ ರೀತಿ ಆಗಿರ್ಬೋದು, ಮರದಿಂದ ಬೀಳ್ತಾ ಇರ್ತಾರೆ ವ್ಯಕ್ತಿಗಳು. ಆ ಬಿದ್ದ ನಂತರ ಅವ್ರಿಗೆ ಬೇಕಾಗಿರೋದು 1 ವರ್ಷದ ತನಕ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ. ಅವರಿಗೆ ಸರ್ಜರಿ ಆಗಿರ್ಬೋದು ಅಥವಾ ಮೆಡಿಸಿನ್ ತಗೊಳ್ಳೋದಾಗಿರ್ಬೋದು ಈ ತರ. ಅದಾದ್ಮೇಲೆ 1 ಇಯರ್ ನಂತರ ಅವ್ರಿಗೆ ಬೇಕಾಗಿರೋದು ಫಿಸಿಯೋಥೆರಪಿ ಅನ್ನೋದು. ಆ ವ್ಯಾಯಾಮ ಅನ್ನೋದು ಅವ್ರು ಸತತವಾಗಿ ತಗೊಳ್ಳೋದಿದೆ ಆದ್ರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಹೊರಗಡೆ ಬರ್ಲಿಕ್ಕೆ ಚಾನ್ಸಸ್ ಇದೆ. ಅವರು ನಾವು ಹೋಮ್ ಲೆವೆಲ್ ಅಲ್ಲೇನೆ ಹೋಗಿ, ಯಾವ ಹಳ್ಳಿಯಲ್ಲಿ ಇರ್ತಾನೆ ವ್ಯಕ್ತಿ ಆ ಹಳ್ಳಿಗೆ ಹೋಗಿ ಆ ವ್ಯಕ್ತಿಯನ್ನು ಗುರುತಿಸಿ ಅವರಿಗೆ ಬೇಕಾದಂತ ವ್ಯಾಯಾಮಗಳನ್ನ ಮಾಡಿಸ್ತೀವಿ. ಅದ್ರ ಜೊತೆಗೆ ರಿಹಾಬಿಟೇಷನ್ ಸೆಂಟರ್ ಇದೆ ನಮ್ದು ಬೆಂಗಳೂರಲ್ಲಿ ಒಂದಿದೆ, ಮಾಗಡಿಯಲ್ಲಿ ಒಂದಿದೆ, ಮತ್ತೆ ಧರ್ಮಸ್ಥಳದಲ್ಲಿ ಒಂದಿದೆ, ಕೊಪ್ಪಳದಲ್ಲಿ ಕೂಡ ಒಂದಿದೆ. ಈ 4 ಸೆಂಟರ್ ಅಲ್ಲಿ ವ್ಯಕ್ತಿಗಳಿಗೆ ಯಾವ್ದು ಸೂಕ್ತವಾಗ್ತದ ಆ ಒಂದು ಸೆಂಟರ್ಗೆ ಹೋಗಿ ಅಲ್ಲಿ 3 ತಿಂಗಳ ಅಲ್ಲಿ ಅಡ್ಮಿಟ್ ಇದ್ದು ಆ ವ್ಯಾಯಾಮ ಅನ್ನೋದನ್ನ ಸತತವಾಗಿ ಅವ್ರಿಗೆ ಕೊಡ್ತಾ ಹೋದ್ರೆ ಆ ವ್ಯಕ್ತಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಒಂದು ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸವನ್ನ ಅವ್ರು ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ಆ ಒಂದು 3 ತಿಂಗಳ ತರಬೇತಿಯಲ್ಲಿ ಹೇಳಿಕೊಡ್ತೀವಿ. ಯಾಕಂದ್ರೆ ಪಾಲಕರು ಎಷ್ಟು ಮಾಡ್ಲಿಕ್ಕೆ ಆಗ್ತದಲ್ಲ ಅಷ್ಟು ಮಾಡ್ತಾ ಇರ್ತಾರೆ. ಬಟ್ ಇಂಡಿಪೆಂಡೆಂಟ್ ಆಗ್ಬೇಕು ಅಂದಾಗ ವ್ಯಕ್ತಿಗೆ ಕಲಿಸ್ಬೇಕಾಗ್ತದೆ. ನಾವು ಬರೀ ವ್ಯಕ್ತಿನ ಇಟ್ಕೊಂಡು ಅವರಿಗೆ ಯಾವ ರೀತಿ ವ್ಯಾಯಾಮಗಳು ಮಾಡಿದ್ರೆ ಇಂಡಿಪೆಂಡೆಂಟ್ ಆಗ್ತೀರಿ, ಮತ್ತೆ ವೀಲ್ ಚೇರಿಂದ ಶಿಫ್ಟ್ ಆಗೋದಾಗಿರ್ಬೋದು, ಬೆಡ್ಡಿಂದ ವೀಲ್ ಚೇರ್ ಶಿಫ್ಟ್ ಆಗಿರೋ, ಬಾತ್ರೂಮ್ ಒಳಗಡೆ ಶಿಫ್ಟ್ ಆಗೋದಾಗಿರ್ಬೋದು, ಪ್ರತಿ ಕೆಲಸಗಳನ್ನ ಅವರೇ ಮಾಡ್ಕೊಳ್ಳುವಂಗ ಆ ಒಂದು ಸೆಂಟರ್ ಅಲ್ಲಿ 3 ತಿಂಗಳ ತರಬೇತಿಯನ್ನ ಕೊಡ್ತೀವ್ರಿ. ರಿಟರ್ನ್ ಬಂದ ನಂತರ ಕ್ಯಾಲಿಫರ್ ಮತ್ತೆ ವೀಲ್ ಚೇರ್, ವಾಕರ್ ಸಪೋರ್ಟ್ಲೆ ಅವರು ಸ್ಟ್ಯಾಂಡಿಂಗ್ ಮಾಡೋದು, ವಾಕ್ ಮಾಡೋದು, ಮತ್ತೆ ವೀಲ್ ಚೇರ್ ಅಲ್ಲೇ ಸಿಟ್ಟಿಂಗ್ ಬ್ಯಾಲೆನ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ನಾವು. ಆ ಒಂದು ಅಪ್ಪರ್ ಬಾಡಿಗೆ ಬೇಕಾದಂತ ವ್ಯಾಯಾಮಗಳನ್ನ ಮಾಡಿಸ್ತಾ ಹೋಗ್ತೀವಿ. ಅವರಿಗೆ ಹೋಮ್ ಲೆವೆಲ್ ಅಲ್ಲೇ ನಾವು ಸರ್ವಿಸ್ ಕೊಡ್ತೀವಿ. ಮತ್ತೆ ಕ್ಯಾಂಪ್ಗಳನ್ನ ಮಾಡ್ತೀವಿ ನಾವು ಅವಾಗ. ಬಿಜಾಪುರಲ್ಲಿ ನೋಡಿದ್ರೆ BLD ಹಾಸ್ಪಿಟಲ್ ಅಲ್ಲಿ ಮಾಡಿದ್ದೇವೆ, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡ್ತಾ ಇದೀವಿ. ರೀಸೆಂಟ್ ಆಗಿ ಈಗ 26ನೇ ತಾರೀಕಿಗೆ ಅಲ್ಲಮಿನ್ ಹಾಸ್ಪಿಟಲ್ ಅಲ್ಲಿ 3 ದಿನ ವ್ಯಾಯಾಮ ಮತ್ತು ಮೆಡಿಕಲ್ ಹೆಲ್ತ್ ಚೆಕಪ್ ಅಂತ ಹೇಳಂದು ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿ 20 ಜನ ವ್ಯಕ್ತಿಗಳು ಅಟೆಂಡ್ ಆಗಿ ಆ ಒಂದು ಶಿಬಿರದಲ್ಲಿ ಭಾಗವಹಿಸಿ ಆ ಒಂದು ಹೆಲ್ತ್ ಚೆಕಪ್ ಅನ್ನು ಮಾಡ್ಕೊಂಡು ಅವರಿಗೆ ಬೇಕಾದಂತ ಟ್ರೀಟ್ಮೆಂಟ್ ಅನ್ನು ತಗೊಂಡು ರಿಟರ್ನ್ ಆಗಿದ್ದಾರೆ ವ್ಯಕ್ತಿಗಳು. ಈಗ ತಾವು ಹೇಳಿದ್ರಿ ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮ ಈ ಥೆರಪಿ ಸೆಂಟರ್ಗಳಿದೆ ಅಂತ ಹೇಳಿ. ಯಾವುದೋ ಒಂದು ಹಳ್ಳಿನಲ್ಲಿ ಮೂಲೆನಲ್ಲಿ ಒಬ್ಬ ಬೆನ್ನುಹುರಿ ಸಮಸ್ಯೆಯಿಂದ ಹಾಸಿಗೆ ಹಿಡಿದಿರ್ತಾರೆ ಅಥವಾ ಬೆಡ್ ರಿಡನ್ ಆಗಿರ್ತಾರೆ ಅಂತ ಅಂದಾಗ ಅವ್ರು ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗಲ್ವಲ್ಲ, ಅವರಿಗೆಲ್ಲ ಏನ್ ಸೌಲಭ್ಯ ಇದೆ? ಇದು ಬಹಳ ಸತ್ಯವಾದ ಮಾತು ಸರ್. ಯಾಕಂದ್ರೆ ಎಪಿಡಿ ಸಂಸ್ಥೆಯವ್ರು ಹೋದ ತಕ್ಷಣ ಯಾರು ಒಪ್ಕೊಂಡು ನಮ್ಮ ಸೆಂಟರ್ಗಳಿಗೆ ಹೋಗೋದಿಲ್ಲ ರೀ. ಅವ್ರಿಗೆ ಒಂದು ವೀಲ್ ಚೇರ್ ಅನ್ನ ತಗೊಳ್ರಿ, ಈ ತರ ಇಂಡಿಪೆಂಡೆಂಟ್ ಆಗಿ ಹೊರಗಡೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದಾಗ ವೀಲ್ ಚೇರ್ ರೇಟ್ ಅನ್ನ ಕೇಳ್ತಾರ. ಅವರು 30,000 ರೂಪಾಯಿ ಒಂದು ವೀಲ್ ಚೇರ್ ರೇಟ್ ಬಂತಾರ. ಬಟ್ ವೀಲ್ ಚೇರ್ 30,000 ರೂಪಾಯಿ ತುಂಬಿ ತಗೊಳಿಕ್ ಆಗಲ್ಲ ಮೇಡಮ್. ನಾವ್ ಇಲ್ಲೇ ಇದ್ದು ನಮ್ಗೆ ಎಷ್ಟು ದಿನ ಬದುಕಕ್ಕಾಗತ್ತೆ ಅಷ್ಟು ದಿನ ಮಾತ್ರ ನಾವು ಬದುಕಿ ಹೋಗ್ತೇವೆ ಬಿಡ್ರಿ ಮೇಡಮ್, ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್
ಬಟ್ ಅವ್ರು ಹೋಗೋವರೆಗೂ ನಾವು 1 ವರ್ಷ ಆಗಲಿ 2 ವರ್ಷ ಆಗಲಿ 3 ವರ್ಷ ಆಗಲಿ ಪದೇ ಪದೇ ಅವ್ರ ಮನೆಗೆ ಹೋಗಿ ಅವರಿಗೆ ಒಂದು ಕೌನ್ಸಿಲಿಂಗ್ ಅನ್ನ ಮಾಡಿ ವ್ಯಕ್ತಿ ಹೋಗ್ಲಿಕ್ಕೆ ರೆಡಿ ಮಾಡ್ತೀವಿ. ಬಟ್ ಹೋಗ್ಬೇಕು ಅಂದಾಗ ಗ್ರಾಮ ಪಂಚಾಯತಿ ಅವರಿಗೆ ಅಮೌಂಟ್ ಕೇಳ್ತೀವಿ ನಾವು. 5% ಅನುದಾನ ಇರುತ್ತೆ ಅಂಗವಿಕಲರಿಗಾಗಿ. ಆ ಒಂದು ಅನುದಾನವನ್ನು ಕೇಳ್ತೀವಿ. ಅಲ್ಲಿ ಸಾಧ್ಯತೆ ಕೊಡ್ಲಿಕ್ಕಿತ್ತು ಅಂತ ಹೇಳಿ ಕೊಡ್ತಾರ ಪಂಚಾಯತಿಯವರು. ಅಲ್ಲಿ ಇಲ್ಲ, ಎಲ್ಲಿ ಅವರಿಗೆ ಸಾಧ್ಯತೆನೇ ಆಗ್ತಿಲ್ಲ ಅಂದಾಗ ಲೋಕಲ್ ಡೋನರ್ಗಳನ್ನು ಹುಡುಕ್ತೀವಿ ನಾವು ರೀ. ಲೋಕಲ್ ಡೋನರ್ಗಳಿಗೆ ಇವ್ರದ್ದೇ ಆದಂಥ ಒಂದು ಕೇಸ್ ಸ್ಟಡಿಯನ್ನು ಕೊಡ್ತೀವಿ ನಾವು. ಒಬ್ಬ ವ್ಯಕ್ತಿ ಕಾಂತೇಶ್ ಚಿಕ್ಕಲ್ಕೆನವ್ರು ಈ ಥರ ಇದ್ದಾರೆ, ಅವರಿಗೆ ಅಪಘಾತ ಆದ ನಂತರ ಈ ಥರ ಆಗಿದೆ ಅಂತ ನಾವು ಮಾಹಿತಿಯನ್ನು ಕೊಡ್ತೀವಿ. ಆಧಾರ್ ಕಾರ್ಡ್ ಈ ಥರ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಆ ಡೋನರ್ ಪುನಃ ಅವ್ರ ಮನೆಗೆ ಹೋಗಿ ಭೇಟಿ ಆಗ್ತಾರೆ. ಮನೆಗೆ ಹೋಗಿ ಅವರ ಒಂದು ಪರಿಸ್ಥಿತಿ ನೋಡಿದಾಗ ಆಯ್ತು ನಾನು 1 ಮಂತದ್ದು ನಾನು ಅಮೌಂಟ್ ಕೊಡ್ತೀನಿ, 1 ತಿಂಗಳಿಗೆ 15,000 ರೂಪಾಯಿ ಕಟ್ಟಬೇಕಾಗತ್ತವ್ರಿ. ಆ ಒಂದು 15,000 ನಾವು ಸಪೋರ್ಟ್ ಮಾಡ್ತೀವಿ, ವ್ಯಕ್ತಿನ ಕಳಿಸ್ರಿ ಅಂತಂದಾಗ ಬರೀ 1 ತಿಂಗಳದ ಯಾರಾದ್ರೂ ಕಟ್ಟಿದ್ರೆ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ 2ನೇ ತಿಂಗಳು ತಾನೇ ಕಟ್ಕೊಂಡು 3 ತಿಂಗಳು ಅಲ್ಲಿದ್ದು ವ್ಯಾಯಾಮಗಳನ್ನ ಪಡ್ಕೊಂಡು ರಿಟರ್ನ್ ಆರಾಮಾಗಿ ವಾಪಸ್ ಬರ್ತಾ ಇದಾರೆ ಸರ್. ಲೋಕಲ್ ಡೋನರ್ಗಳು ಬಹಳಷ್ಟು ಅವರಿಗೆ ಹೆಲ್ಪ್ ಮಾಡ್ತಾ ಇದಾರೆ ಅಂತ ಹೇಳಿಕ್ ನಾನು ಇಷ್ಟಪಡ್ತೇನೆ. ಅವ್ರ ಒಂದು ಉದ್ಯೋಗ ಮಾಡ್ಲಿಕ್ಕೆ ಆಗಿರ್ಬೋದು ರೀ, ಅಥವಾ ಅವ್ರ ಹೆಲ್ತ್ ಟೆಸ್ಟಿಗೆ ಆಗಿರ್ಬೋದು, ಅಥವಾ ರಿಹಾಬಿಲಿಟೇಷನ್ ಸೆಂಟರ್ಗೆ ಹೋಗ್ಲಿಕ್ಕೆ ಆಗಿರ್ಬೋದು. ಬಹಳಷ್ಟು ಜನ ವಿಜಯಪುರ ಜಿಲ್ಲೆಯಲ್ಲಿರುವಂತ ಡೋನರ್ಸ್ ಸಪೋರ್ಟ್ ಮಾಡಿದಾರೆ. ಈ ಮೂಲಕ ಅವರಿಗೆ ನಾವು ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿಕೆ ಇಷ್ಟಪಡ್ತೀನಿ. ಈಗ ತಾವು ಹೇಳಿದ್ರಿ ಹಲವಾರು ವರ್ಷಗಳಿಂದ ಈ ಥೆರಪಿ ವೃತ್ತಿನಲ್ಲಿ ತೊಡಕೊಂಡಿದ್ದೀನಿ ಅಂತ ಹೇಳಿ. ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ತುಂಬಾ ಪೆಟ್ಟಾಗಿ ಬೆಡ್ ರಿಡನ್ ಆಗಿ ಓಡಾಡ್ಲಿಕ್ಕಾಗದೆ ಹಾಸಿಗೆ ಹಿಡಿದಂಥವ್ರು ನೀವು ಥೆರಪಿಯನ್ನು ಕೊಟ್ಟ ಮೇಲೆ ಅಥವಾ ನೀವು ಕೌನ್ಸಿಲಿಂಗ್ ಮಾಡಿದ್ಮೇಲೆ ಸ್ವಯಂ ಪ್ರೇರಿತವಾಗಿ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳಿಕ್ಕೆ ಎಷ್ಟು ಜನ ರೆಡಿಯಾಗಿದ್ದಾರೆ ಅಂತ ಹೇಳ್ತೀರಾ? ಈಗ ನಾನು 12 ವರ್ಷದಿಂದ APDL ಕೆಲಸ ಮಾಡ್ತಿದ್ದೇವೆ. 660 ಜನಕ್ಕೆ ನಾವು ನೇರವಾಗಿ ಕಂಡಿದ್ದೇವೆ ಸರ್. ಬಹಳಷ್ಟು ಜನ ವಿಜಯಪುರ ಜಿಲ್ಲೆಯಲ್ಲಿ ಇದಾರ, ಬಟ್ ಹುಡುಕ್ತಾ ಇದೀವಿ ನಾವು. ಎಷ್ಟು ಜನ ನಮಗೆ ಸಿಕ್ಕಿದಾರ ಅಷ್ಟು ಜನಕ್ಕೆ ನಾವು ರಿಹಾಬಿಲಿಟೇಷನ್ ಕೊಡ್ತಾ ಇದ್ದೇವೆ ನಾವು. 660 ಜನರನ್ನ ನೇರವಾಗಿ ನೋಡಿದೀವಿ. ಅದರಲ್ಲಿ 400 ಜನ ಏನಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಸ್ವ ಉದ್ಯೋಗವನ್ನ ಮಾಡ್ತಾ ಇದಾರೆ. ಅವ್ರೇನ್ ಬೇರೆ ಕಡೆ ಜಾಬಿಗೆ ಸೇರಿದಾರೆ ಬಹಳಷ್ಟು ಜನರೇ. ಮತ್ತೆ ಸ್ವ ಉದ್ಯೋಗ ಮನೆ ಒಳಗಡೆನೆ ಇದ್ಕೊಂಡು ಏನಾದ್ರು ಮಾಡ್ಲಿಕ್ಕಾಗತ್ತಾ. ಮತ್ತೆ ನಾವು ಎಜುಕೇಶನ್ ಇಲ್ಲಾರಂತ ವ್ಯಕ್ತಿಗಳಿಗೆ ನಮ್ಮ APD ಸಂಸ್ಥೆಯಿಂದ 10,000 ರೂಪಾಯಿ ಅಮೌಂಟ್ ಅನ್ನು ಸಪೋರ್ಟ್ ಮಾಡ್ತೀವಿ. ಅವರು ಆಡು ತಗೊಂಡ್ಕೆರಿಂದ ಒಂದು ಆಡದಿಂದ 10, 15 ಈ ತರ ಒಂದು ಬೆಳವಣಿಗೆ ಮಾಡ್ಕೊಂಡು ಅವರ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾ ಇದಾರೆ ವ್ಯಕ್ತಿಗಳ್ರಿ. ಬಟ್ ನಮ್ಮ ಜೊತೆಗೆ ಇವತ್ತು ನಾವು ಇಬ್ಬರನ್ನ ಕರ್ಕೊಂಡ್ ಬಂದಿದ್ದೇವೆ. ನಾವು ಬದಲಾವಣೆ ಆದವರು ಬಹಳಷ್ಟು ಜನ ಇದಾರ. ಅವರ ಒಂದು ಗ್ರಾಮದಲ್ಲಿ ಮಿಂಚ್ತಾ ಇದಾರೆ ಅವ್ರೇನ್ರಿ. ಯಾಕಂದ್ರೆ 2 ಕೈ ಕಾಲು ಚೆನ್ನಾಗಿದ್ದಂತ ವ್ಯಕ್ತಿಗಳು ಇವತ್ತಿನ ದಿವಸ ಮನೆ ಒಳಗಡೆನೆ ಖಾಲಿ ಊಟ ಮಾಡಿ ಅಡ್ಡಾಡ್ತಾ ಇದಾರೆ. ಬಟ್ ನಮ್ಮ ವ್ಯಕ್ತಿಗಳು ಫಿಸಿಯೋಥೆರಪಿ ತಗೊಂಡ ನಂತರ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ನಾವು ಏನಾದ್ರು ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ ಪಟ್ಟಿ ಶಾಪ್ ಹಾಕೊಂಡಿದ್ದಾರೆ, ಮೊಬೈಲ್ ಶಾಪ್ ಹಾಕೊಂಡಿದ್ದಾರೆ, ಮನೆಯೊಳಗೆ ಬಟ್ಟೆ ಅಂಗಡಿ ವ್ಯಾಪಾರ ಮಾಡ್ತಾ ಇದಾರೆ, ರೊಟ್ಟಿ ಮಾಡ್ತಾ ಇದಾರೆ ಹೆಣ್ಮಕ್ಳೆಲ್ಲರೂ, ಮತ್ತೆ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದಾರೆ. ಈ ತರ ಹಲವಾರು ಉದ್ಯೋಗದಲ್ಲಿ ತೊಡಗಿದ್ದಾರೆ ವ್ಯಕ್ತಿಗಳು. ಮತ್ತೆ ಕಂಪ್ಯೂಟರ್ ಆನ್ಲೈನ್ ಸೆಂಟರ್ ಅನ್ನ ಮಾಡ್ತಾ ಇದಾರೆ. ಅದರಲ್ಲಿ ಗ್ರಾಮ್ ಒನ್ ಅನ್ನೋ ಸೆಂಟರ್ನು ಕೂಡ 3 ಜನಕ್ಕೆ ಸಿಕ್ಕಿದೆ ಅದು ಈ ವರ್ಷ. ಅದರಲ್ಲಿ ಇಬ್ರು ಇಲ್ಲಿ ಬಂದಿದ್ದಾರೆ ಇವತ್ತು. ಶರಣ್ ಗೌಡ ಪಾಟೀಲ್ ಅಂತ ಹೇಳಂದ, ಆಮೇಲೆ ಕಾಂತೇಶ್ ಚಿಕ್ಕಲ್ಕೆ ಅಂತ ಹೇಳಂದ. ಇಬ್ಬರಲ್ಲಿನೂ ಡಿಫ್ರೆಂಟ್ ಆದಂತ ಒಂದು ಉದ್ಯೋಗ ಐತಿ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿಸ್ಬೇಕು ಅಂತ ಹೇಳಿ ಕರೆಸಿದ್ದೇವೆ ನಾವು. ಶರಣ್ ಗೌಡ ಅನ್ನೋರು ವೇಟ್ ಜಾಸ್ತಿ ಇದಾರ ಅವರು. ಬಟ್ ಆದ್ರೂ ಕೂಡ ನೀವು ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ ಅನ್ನೋ ಒಂದು ಸಣ್ಣ ಮಾಹಿತಿಯನ್ನು ನಾವು ಕೊಟ್ವಿ. ಬಟ್ ಅವ್ರು ಅದನ್ನೇ ಪಾಸಿಟಿವ್ ಆಗಿ ತಗೊಂಡು ನಾವು ಮಾಡ್ಬೇಕು ಕೆಲಸ ಅಂತ ಹೇಳಿ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಾ ಇದಾರೆ ಅವ್ರು. ಕಾಂತೇಶ್ ಚಿಕ್ಕಲ್ಕೆ ಅನ್ನೋರ್ದು ಅಷ್ಟೇ. ಅವರು ಸುಸೈಡ್ ಮಾಡ್ಕೊಂಡಿದ್ರು ಕರೆಂಟ್ ಶಾಕ್ ಹಿಡ್ಕೊಂಡು ಆ ಟೈಮಲ್ಲಿ. ಯಾಕಂದ್ರೆ 10 ವರ್ಷ ಆಯ್ತು ಅವನಿಗೆ ತೊಂದರೆ ಆಗಿ. 10 ವರ್ಷದಿಂದ ಚಿಕ್ಕ ವಯಸ್ಸು, ಅದಕ್ಕಾಗಿ ಅವನ ಮುಂದೆ ಬದುಕಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಮನೆಯೊಳಗೆ ಯಾರು ಇಲ್ಲ ಟೈಮಲ್ಲಿ ಕರೆಂಟ್ ಅನ್ನು ಹಿಡಿದಿದ್ದ. ಆದ್ರೂ ಕೂಡ ಅವನ ಒಂದು ಬದುಕು ಶಕ್ತಿ ಇದೆ ಇನ್ನ. ಮತ್ತೆ ಅವರ ಒಂದು ಅಂಗವಿಕಲತೆಗೆ ಒಳಗಂತ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ಒಂದು ಯೋಗ ಅವನಲ್ಲಿ ಇರೋದ್ರಿಂದ ಅವ ಬದುಕುಳಿದಿದ್ದಾನಂತ ಹೇಳಿಕ್ ನಾನು ಇಷ್ಟಪಡ್ತೀನಿ. ಅವ್ರಿಬ್ರು ಆನ್ಲೈನ್ ಸೆಂಟರ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಅವ್ರಿಗೆ ಕಾಂತೇಶ್ ಚಿಕ್ಕಲ್ಕೆ ಅನ್ನೋರು ಆನ್ಲೈನ್ ಸೆಂಟರ್ ಮಾಡಿ ಅದ್ರ ಜೊತೆಗೆ ಪ್ಯಾಷನ್ ಶೋದಲ್ಲಿ ಹೋಗ್ತಾ ಇದಾರೆ. ಹುಬ್ಳಿಯಲ್ಲಿ ಹೋಗಿದಾರ. ಮತ್ತೆ ದುಬೈಗೂ ಒಬ್ಬನೇ ಹೋಗಿ ಬಂದಿದ್ದಾನ. ಬಟ್ ದುಬೈಗೆ ಹೋಗ್ಬೇಕಂದ್ರೆ 45,000 ರೂಪಾಯಿ ಒಬ್ಬರು ಮೇಡಮ್ ಹೆಲ್ಪ್ ಮಾಡಿದ್ರು ಅವರಿಗೆ. ಅವ್ರು ಬಹಳಷ್ಟು ಜನ ಲೋಕಲ್ ಡೋನರ್ಗಳನ್ನ ತಗೊಂಡ್ಕೆರಿಂದ ಅವರಿಗೆ ಅಮೌಂಟ್ ಅನ್ನು ಸಪೋರ್ಟ್ ಮಾಡಿದ್ರು. ಮತ್ತೆ ತನ್ನ ಸ್ವಂತ ಖರ್ಚು ಹಾಕೊಂಡು ದುಬೈಗೂ ಕೂಡ ಒಬ್ಬನೇ ಹೋಗಿ ಬಂದಿದ್ದಾನೆ. ಈ ತರ ಒಂದು ಅವರಲ್ಲಿ ಬದಲಾವಣೆ ಇರೋದ್ರಿಂದ ಅವರನ್ನ ಒಂದು ಹೊರಗಡೆ ಸಮಾಜದ ಮುಖ್ಯವಾಹಿನಿಗೆ ನಾವು ತೋರಿಸ್ಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಅವ್ರನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ದೇವೆ ಸರ್. ಆಯ್ತು ಈರಮ್ಮ ಹಾದಿಮನಿಯವರೇ, ನಿಮ್ ಜೊತೆ ಮಾತಾಡ್ತಾ ನಮಗೆ ಬಹಳ ಖುಷಿ ಆಯ್ತು. ನೀವು ಜೊತೆಗೆ ಈಗ ಏನು ಫಲಾನುಭವಿಗಳಿದ್ದಾರೆ ಅವರನ್ನು ಕೂಡ ಕರ್ಕೊಂಡು ಬಂದಿದ್ದೀರಿ. ಈಗ ಮೊದಲಿಗೆ ನಾವು ಶರಣಗೌಡ ಪಾಟೀಲ್ ಅವರನ್ನು ಮಾತಾಡ್ಸ್ತೀವಿ. ಅವರಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಉಪಯೋಗ ಆಗಿದೆ, ಮತ್ತೆ ಅವರು ಈಗ ಏನು ಸ್ವ ಉದ್ಯೋಗ ಮಾಡ್ತಿದ್ದಾರೆ, ಅದರಿಂದ ಅವರಿಗೇನು ಚೈತನ್ಯ ಸಿಕ್ಕಿದೆ ಅಂತ ಹೇಳಿ ಅವರನ್ನೇ ಮಾತಾಡ್ಸೋಣ. ಶರಣಗೌಡ ಪಾಟೀಲ್ ಅವರೇ, ಹೇಳಿ ನಿಮ್ಮ ಏನ್ ಸಮಸ್ಯೆ ಆಗಿತ್ತು, ಮತ್ತೆ ನಿಮ್ಗೆ ಈ ಥೆರಪಿಯಿಂದ ಯಾವ ರೀತಿ ಒಂದು ಅನುಕೂಲ ಆಯ್ತು, ಮತ್ತೆ ಈಗ ತಾವೇನು ಸ್ವ ಉದ್ಯೋಗ ಮಾಡ್ತಾ ಇದ್ದೀರಿ ಈ ಬಗ್ಗೆ ತಿಳಿಸಿ. ಸರ್ ನಮಸ್ಕಾರ, ನಾನು ಶರಣಗೌಡ ಪಾಟೀಲ್ ಅಂತ. ನಾನು ಮೊದಲು ITI ಕಾಲೇಜ್ ಪ್ರಿನ್ಸಿಪಾಲ್ ಆಗಿ 10 ವರ್ಷ ನಾನು ಪ್ರೈವೇಟ್ ITI ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಚಾನಕ್ ಆಗಿ ಬೈಕ್ ಆಕ್ಸಿಡೆಂಟ್ ಆಯಿತು. ಮೇಡಮ್ ಅವರು ಏನೋ ಒಂದು
ಕೌನ್ಸಿಲಿಂಗ್ ಕೊಡೋದಕ್ಕೆ ಸ್ಕೂಲ್ಗೆ ಅದು ಹೋದಾಗ ಅಲ್ಲಿ ಸರ್ ಒಂದು ಶಿಕ್ಷಕರ ಮುಖಾಂತರ ಪಾಂಪ್ಲೆಟ್ ತೊಗೊಂಡು ಬಂದುಬಿಟ್ಟು ನಮಗೆ ಹಿಂಗಾಗಿದ್ದಾರೆ ಅಂತ ಹೇಳಿದ ಮೇಲೆ ನಮ್ಮನ್ನು ಮನೆಗೆ ಬಂದುಬಿಟ್ಟು ನಮಗೆ ಥೆರಪಿ ಹಿಂಗೆ ತೊಗೊಳ್ರಿ ಮಾಡಿರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಲಹೆಗಳು ಕೊಟ್ಟರು. ಒಂದು ತಿಂಗಳು ತನೂ ಹೇಳಿದ್ರು, ಏನೋ ಹೇಳ್ತಾರೆ, ಬೇರೆ ಬೇರೆದವ್ರು ಬರ್ತಾರೆ, ಹೀಗೆ ಮಾಡ್ತಾರೆ ಇತ್ತು, ಏನೋ ಒಂದು ಫ್ರಾಡ್ ಕೆಲಸ ಸಿಕ್ಕಾಬಿಟ್ಟೆ ಇಲ್ಲಿ ಇವಾಗ ಬೇರೆ ಬೇರೆದು ಮಾಡ್ತಾಯಿದ್ದಾರೆ. ಹಾಗೆ ಅಂದ್ಕೊಂಡು ಬಿಟ್ಟಿದ್ದೀವಿ. ಕೆಲವೊಂದು ತಿಂಗಳಾಯ್ತು, 2 ತಿಂಗಳಾಯ್ತು, ಇಲ್ಲ ಹಿಂಗೆ ನೋಡಿ ಅಂತ ಹೇಳಿದರು. ಕೆಲವೊಂದಿಷ್ಟು ವಿಡಿಯೋಗಳ ಮುಖಾಂತರನೇ ನಮ್ಮ ಥೆರಪಿ ಹಿಂಗೆ ಇದೆ ಅಂತ ತೋರಿಸಿದ್ರು. ಆಮೇಲೆ ನಾವು ಬೆಂಗಳೂರಿಗೆ APD ಸಂಸ್ಥೆಗೆ ಹೋಗಿ 3 ತಿಂಗಳ ಏನೈತಿ ಫಿಸಿಯೋಥೆರಪಿ ತೊಗೊಂಡು, ಎಕ್ಸಸೈಜ್ ಥೆರಪಿ ತೊಗೊಂಡು ಬಂದುಬಿಟ್ಟು ಕ್ಯಾಲ್ಫರ್ ಹಾಕ್ಕೊಂಡು ಸ್ವತಃ ವಾಕಿಂಗ್ ಮಾಡಿಕೊಂಡು ಏನು ತಿರುಗಾಡಕತ್ತೀವಿ. ಮುಂದೆ ನೆಕ್ಸ್ಟ್ ಏನೈತಿ, ಒಂದು ನ್ಯೂ ಮೋಷನ್ ಗಾಡಿ ಅಂತೂ ಕೊಡ್ತಾ ಇದ್ದಾರೆ, ಜಾಬ್ ಮಾಡ್ತೀರಾ ಹೆಂಗೆ ಅಂದ್ಕೊಳ್ಳೆ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟು ಇವಾಗ ಅಮೆಜಾನ್ ಆಫೀಸಲ್ಲಿ ಇವಾಗ ಅಂದರೆ ವರ್ಲ್ಡಲ್ಲಿ ಫಸ್ಟ್ ಅಂತ ಹೇಳ್ಬಿಟ್ಟು ಅವರು ಸ್ಲಾಟ್ ಓಪನ್ ಮಾಡಿದ್ದಾರೆ. ಇವಾಗ ಅಂದರೆ ಬೆನ್ನೂರಿಗೆ ಪತ್ರಗಳಲ್ಲಿ ಇಲ್ಲ ಯಾರಿಗೇ ಆಗಲಿ ಹೊಸ ಸ್ಲಾಟ್ ಓಪನ್ ಮಾಡ್ಕೊಂಡ್ಬಿಟ್ಟು ನಮ್ಮಂಥವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಉದ್ಯೋಗ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು 35,000 ರಿಂದ 40,000 ರೂಪಾಯಿ ತನಕ ಇವಾಗ ಸ್ವತಃ ಜಾಬ್ ಮಾಡ್ಕೊಂಡ್ಬಿಟ್ಟು ನಾವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಿಮಗೆ ಈ ಒಂದು ಥೆರಪಿ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ದೈಹಿಕ ಸ್ಥಿತಿ ಹೇಗಿತ್ತು? ಬೆಡ್ ಅನ್ನು ಪೂರ್ತಿಯಾಗಿದ್ರಾ ಅಥವಾ ಪಾರ್ಷಿಯಲಿನ ಭಾಗಶಃನ ಹೇಗಿದ್ರಿ? ಸರಿ, ನಾವು ಇಂಡಿಪೆಂಡೆಂಟ್ ಆಗಿ ಇದ್ದಿದ್ದಿಲ್ಲ ಸರ್. ಯಾಕಂದರೆ ನಾವು ಮೊದಲು 6 ತಿಂಗಳಾದ್ರೂ ಬೆಡ್ಡಲ್ಲೇ ಮಲ್ಕೊಂಡಿರ್ತಿದ್ವಿ, ಬೆಡಸೂರಾಗಿತ್ತು. ಆದರೆ ಎದ್ದು ಕೂತ್ಕೊಳ್ಳೋಕ್ಕೆ ಆಗ್ತಿದ್ದಿಲ್ಲ, ಏನು ಅದರ ಇನ್ನು ಮುಗೀತು, ಇನ್ನು ಮುಂದುಗಡೆ ನಾವು ಇನ್ನು ಎದ್ದು ಹೇಳೋಕ್ಕೆ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ಹೊರಗಡೆ ನಾವು ಇನ್ನು ಕನಸಿನ ಮಾತು ಅಂದ್ಕೊಂಡಿರುವಂಥ ಸಮಯದಲ್ಲಿ ಅಚಾನಕ್ಕಾಗಿ ಈರಮ್ಮ ಮೇಡಮ್ ಅವ್ರು ಬಂದುಬಿಟ್ಟು ನೀವು ಹಿಂಗೆ ಥೆರಪಿ ತೊಗೊಂಡ್ರೆ ಹಿಂಗೆ ಆಗುತ್ತೆ ಅಂತ ಹೇಳಿದ ಮೇಲೆ ಥೆರಪಿ ತೊಗೊಂಡು ಎಕ್ಸಸೈಸ್ ವ್ಯಾಯಾಮ ಮಾಡಿದ್ರೇ ಪ್ರತಿಯೊಬ್ಬ ಮನುಷ್ಯನೂ ಹೊರಗಡೆ ಬಂದುಬಿಟ್ಟು ಅವ್ರವ್ರ ಉದ್ಯೋಗ ಅವ್ರವ್ರ ಕಾಲ ಮೇಲೆ ನಿಂತ್ಕೋಬೋದು ಅನ್ನುವಂಥದ್ದನ್ನ ಒಂದು ಥೆರಪಿ ಮುಖಾಂತರ ತೋರಿಸಿಕೊಟ್ಟಿರುವಂಥದ್ದು ಸಂಸ್ಥೆ ಅಂದರೆ APD. ಆಯಿತು ಶರಣಗೌಡ ಪಾಟೀಲ್ ಅವರೇ, ಧನ್ಯವಾದಗಳು. ಕಾಂತೇಶ್ ಅವರು, ಈಗ ನಿಮ್ಮ ಅನುಭವ ಹೇಳಿ. ನಿಮಗೆ ಯಾವ ಕಾರಣಕ್ಕೆ ಈ ಥರ ಒಂದು ಸಮಸ್ಯೆ ಬಂತು, ಮತ್ತು ನಿಮ್ಮ ಈಗಿನ ಜೀವನಕ್ಕೆ ಥೆರಪಿ ಯಾವ ರೀತಿ ಅನುಕೂಲ ಆಗಿದೆ ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ಕಾಂತೇಶ್ ದೇರಪ್ಪ ಚಿಕ್ಕಲಿಕೆ ಅಂತ ಊರು ಬಬಲೇಶ್ವರ. ನನಗೆ 11 ವರ್ಷ ಸ್ಟಾರ್ಟಿಂಗ್ ಆಗ್ತಾ ಇರೋದು ಇವಾಗ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ. ಬಟ್ 2 ವರ್ಷ ಮನೆಯಲ್ಲೇ ಇದ್ದೆ ಸರ್. ನನ್ನ ಈರಮ್ಮ ಹಾದಿ ಮೇಡಮ್ ಅವರು ನನ್ನ ಗುರುತಿಸಿ ಬೆಂಗಳೂರಲ್ಲಿ APD ಅಂತ ಇದೆ ಸಂಸ್ಥೆ ಅಂತದೆ, ಅಲ್ಲಿ ಹೋಗಿ ನೀನು ಬದಲಾವಣೆ ಆಗ್ತೀಯಾ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಕಳಿಸ್ಬಿಟ್ಟು ಅಲ್ಲಿ ಎಕ್ಸರ್ಸೈಸ್ ಆಗಲಿ, ಕ್ಯಾಲಿಪರ್ ಹಾಕೊಂಡು ವಾಕ್ ಮಾಡೋದಾಗಲಿ, ವೀಲ್ ಚೇರಿಂದ ಬೆಡ್ಡಿಂದ ಶಿಫ್ಟ್ ಆಗೋದಾಗಲಿ, ಯಾವ ರೀತಿ ಜೀವನ ನಡೆಸಬೇಕು, ಯಾವ ರೀತಿ ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅಂತ ಅವರು 3 ತಿಂಗಳು ನನಗೆ ಥೆರಪಿನ ಕಲಿಸ್ಕೊಟ್ರು. ಅದೇ ರೀತಿ ನಾನು ಮನೇಲಿ ಬಂದು ಅದೇ ರೀತಿ ಮಾಡ್ತಾ ಇದ್ದೆ. ಹಾಗೆ ಏನಾದರೂ ಒಂದು ಜೀವನಕ್ಕೆ ಉಪಾಯ ಹುಡುಕಬೇಕಲ್ಲ ಸರ್, ಹಾಗಾಗಿ ಒಂದು ಆನ್ಲೈನ್ ಇಂಟರ್ನೆಟ್ ಸೆಂಟರ್ ಅಂತ ಓಪನ್ ಮಾಡಿದ್ದೀನಿ. ಅದಕ್ಕೆ ಇವಾಗ ದಿನಾಲೂ ಡೈಲಿ ಹೋಗಿ ಏನೋ ಒಂದು ನಮ್ಮ ಸ್ವಂತ ದುಡಿಮೆಯಲ್ಲಿ ನಾವು ಒಂಚೂರು ದುಡಿಬೋದು ಅಂತ ಅಂದ್ಬಿಟ್ಟು ಒಂದು ದಿನಾಲು 1,500 800 ಹಿಂಗೆ ಮಾಡ್ತೀವಿ ಸರ್. ಅದೇ ರೀತಿ ಏನೋ ಜನರಿಗೆ ಗುರುತಿಸ್ಕೋಬೇಕು ಅನ್ನೋದ್ರಿಂದ ಹುಬ್ಳಿಲಿ ಅಥವಾ ಮತ್ತೆ ದುಬೈಲಿ ಪ್ಯಾಷನ್ ಮತ್ತು ಟ್ಯಾಲೆಂಟ್ ಶೋನಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಗೆದ್ದಿದ್ದೀನಿ. ಅಲ್ಲಿ ಒಬ್ಬನೇ ಇಂಡಿಪೆಂಡೆಂಟ್ ಆಗಿ ಹೋಗಿ ಬಂದಿದ್ದೀನಿ. ಅದಕ್ಕೆಲ್ಲ ಸಪೋರ್ಟ್. ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು APDನೇ ಕಾರಣ. ಅಂದರೆ ಅವ್ರಿಗೆ ನಮ್ಮನ್ನ ಗುರುತಿಸ್ಲಿಲ್ಲ ಅಂದರೆ ನಾವು ಎಷ್ಟೊತ್ತಿಗೆ ಇರ್ತಾ ಇರಲಿಲ್ಲ ಸರ್. ನಾನೇ ಕರೆಂಟ್ ಹಿಡಿದಿದ್ದು, ಆಗಲೇ ಹೇಳಿದ್ರಲ್ಲ ಈರಮ್ಮ ಮೇಡಮ್ ಅವರು. ಹೀಗಾಗಿ ಈಗ ನೋಡಿದ್ರೆ ಸಮಾಜದಲ್ಲಿ ತುಂಬ ಗುರುತಿಸ್ಕೊಂಡಿದ್ದೀವಿ. ಅದೇ ರೀತಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅಂದರೆ ಇವಾಗ ಕರ್ನಾಟಕ ರಾಜ್ಯ ಬೆನ್ನುಹುರಿ ಅಪಘಾತ ಅಂಗವಿಕಲರ ಸಂಘರ ಇದು ಮಾಡ್ತಾ ಇದ್ದೀವಿ ಬಿಜಾಪುರದಲ್ಲಿ. ನಮ್ಮ ವ್ಯಕ್ತಿಗಳಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ಸಂಘಟನೆ ಮಾಡಿದ್ದೀವಿ. ಅದಕ್ಕೆ ಎಲ್ಲರೂ ಸ್ವಲ್ಪ ಸಹಕರಿಸಬೇಕು. ಹಾಗಾಗಿ ಈಗೇನು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ಬೋದು ಸರ್. ಏನು ಭಯ ಇಲ್ಲ, ಹೊರಗಡೆ ಹೋಗೋದಕ್ಕೆ ನಾಚಿಕೊಳ್ಳೋದಿಲ್ಲ, ಏನಿಲ್ಲ, ಆರಾಮಾಗಿ ಇರ್ಬೋದು. ಅದಕ್ಕೆ APD ಸಂಸ್ಥೆಯವರು ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ, ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳು ಸರ್. ಯಾಕೆ ನಿಮಗೆ ಬೆನ್ನುಹುರಿ ಸಮಸ್ಯೆ ಕಾಣಿಸ್ಕೊಳ್ತು? ಏನಾಗಿತ್ತು ಸರ್? ಅದು ಅಚಾನಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ಬೇರೆಯವ್ರದ್ದು ಜೋಳದ ಮೂಟೆ ಎತ್ತಿದಾಗ ಸ್ವಲ್ಪ ಮಾರ್ದಿನ ಸ್ವಲ್ಪ ಬೆನ್ನು ನೋವು, ಆಮೇಲೆ ಜ್ವರ ಬಂದು ಈ ಥರ ಪ್ರಾಬ್ಲಮ್ ಆಗಿ 10-15 ದಿನ ಪ್ರಾಬ್ಲಮ್ ಆಗಿ ಬೆನ್ನು ನೋವು ಆಗ್ತಾ ಅದೇ ರೀತಿ ಆ ಮನೆಯಲ್ಲಿನೇ ಇದ್ದಾಗಲೇ ನಾನು 2 ಕಾಲ ಸ್ವಾಧೀನ ಕಳ್ಕೊಂಡಿರೋದು ಸರ್. ತಾವು ಹೇಳಿದ ಹಾಗೆ ಸಾಯ್ಬೇಕು, ನಾನು ಇರಲೇಬಾರ್ದು ಅಂತ ಹೇಳಿ ಕರೆಂಟನ್ನು ಮುಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋದಂಥವ್ರು. ಅಂದರೆ ಸಾವಿನ ಮನೆ ಕದ ತಟ್ಟಿ ಈಗ ವಾಪಸ್ ಬಂದು ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ರಿ. ಈ ಕ್ಷಣಕ್ಕೆ ಯೋಚನೆ ಮಾಡಿದಾಗ ಏನಂತ ಅನ್ಸುತ್ತೆ ನಿಮಗೆ? ಒಂದ್ ವೇಳೆ ಹೆಚ್ಚು ಕಡಿಮೆ ಆಗಿ ಪ್ರಾಣಾಪಾಯ ಆಗ್ಬಿಟ್ಟಿದ್ರೆ? ಸರ್ ಹೌದು, ಖಂಡಿತ ಸರ್. ಅದು ಏನೋ ನನ್ನ ಜೀವನದಲ್ಲಿ ಏನೋ ಒಂದು ಸಮಾಜಕ್ಕೆ ಗುರುತಿಸ್ಕೋಬೇಕು ಅಥವಾ ಏನೋ ಒಬ್ಬರಿಗೆ ಸಹಾಯ ಆಗಬೇಕು ನಮ್ಮಿಂದ ಅಂತ ಏನೋ ದೇವ್ರೇನೋ ನಮ್ಮನ್ನ ಬದುಕಿಸಿದಾನೆ ಅಂತ ಅನ್ಸುತ್ತೆ ಸರ್. ಹೀಗಾಗಿ ಅದು ಮಾಡ್ಕೊಂಡಿದ್ದು, ಯೋಚನೆ ಮಾಡಿದ್ದು ತಪ್ಪು. ಬಟ್ ಇಲ್ಲ, ಇಷ್ಟೆಲ್ಲ ಸಹಕಾರ ಮಾಡ್ತಿದ್ದಾರೆ ಎಲ್ಲರೂ, ಜನ ಸಾಮಾನ್ಯರು ಎಲ್ಲರ APD ಅವರು ಆಗಲಿ, ಫ್ರೆಂಡ್ಸ್ ಆಗಲಿ, ಎಲ್ಲ ಮನೆಯವ್ರ ಫ್ಯಾಮಿಲಿ ಆಗಲಿ, ಈ ಥರ ಸಪೋರ್ಟ್ ಮಾಡಿದಾಗ
ನಾವು ಒಂಚೂರು ಬೆಳಿಬೋದಲ್ಲ, ಎಲ್ಲ ಸಮಾಜದಲ್ಲಿ ಗುರುತಿಸ್ಕೊಳ್ಬೋದಲ್ಲ ಅಂತ ಈಗ ಖುಷಿ ಆಗುತ್ತೆ ಸರ್. ಯಾವಾಗ ಸೂಸೈಡ್ ಆಗಿದ್ರೆ ಇದೇನು ನಾನು ನೋಡ್ತಾ ಇರಲಿಲ್ಲ ಸರ್, ಏನೂ ಮಾಡ್ತಾನೂ ಇರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ. ಹೀಗಾಗಿ ಏನೋ ಒಂದು ಅಚಾನಕ ಟೈಮ್ ಸರ್, ಅದೇನೋ ನನ್ನ ಅದೃಷ್ಟ ಸರ್. ಹೀಗಾಗಿ ನಾನು ಬದುಕಿದೆ ಸರ್ ಆ ಟೈಮಲ್ಲಿ. ಆಯಿತು ಕಾಂತೇಶ್ ಅವರೇ, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಕೇಳಿದ್ರೆ ಈಗ ಇಬ್ಬರು ಅನುಭವಗಳನ್ನು ತಾವು ಕೇಳಿದ್ರಿ. ಒಬ್ಬ ವ್ಯಕ್ತಿನ ನಾವು ಆರೈಕೆ ಮಾಡೋದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಆರೈಕೆ ಮಾಡೋದು ಅಂತ ಹೇಳಿದ್ರೆ ಪಾಲಕರೇ ಆಗಿರಬಹುದು ಅಥವಾ ಬೇರೆ ಯಾರೇ ಆಗಿರಬಹುದು, ಒಂದು ರೀತಿ ಮಾನಸಿಕವಾಗಿ ಕ್ರಮೇಣ ಒಂಥರ ಬೇಜಾರದ ಸ್ಥಿತಿಗೆ ಹೋಗ್ಬಿಡ್ತೀವಿ. ಎಷ್ಟು ದಿವಸನಪ್ಪ ಹೀಗೆ ಸೇವೆ ಮಾಡೋದು ಅಂತ ಹೇಳಿ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಕಾಂತೇಶ್ ಚಿಕ್ಕಲ್ಕಿ ಅವರ ತಂದೆಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಅನಿಸಿಕೆಯನ್ನು ಕೇಳೋಣ. ಹೇಳಿ, ತಮ್ಮ ಹೆಸರೇನು, ಮತ್ತೆ ತಾವು ತಮ್ಮ ಮಗನ ಆರೈಕೆ ಮಾಡಿದ್ರಿ, ಎಷ್ಟು ಸಮಯ ಆರೈಕೆ ಮಾಡಿದ್ರಿ, ಮತ್ತೆ ಏನು ಅನ್ನಿಸ್ತು? ಈಗ ಅವರು ಸ್ವತಂತ್ರವಾಗಿ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ, ಈಗ ಏನು ಅನ್ನಿಸ್ತಾ ಇದೆ ಹೇಳಿ. ನಮ್ಮ ಹೆಸರು ದೊರೆಪ್ಪ ಬಸಪ್ಪ ಚಿಕ್ಕಲ್ಕೆರೆ, ಸಾಕಿನ ಬಬಲೇಶ್ವರ. ನಾವು ನಮ್ಮ ಮಗನ ಸಂಬಂಧ ಭಾಳ ಗೊತ್ತಾಡ್ರಿ. ಈರಮ್ಮ ಮೇಡಮ್ಮರು ನಮ್ಮ ಮಗನ ಉಳಿಸ್ಯಾರ್ರಿ. ಅವ್ರು ಉಳಿಸಿ ಈ ಸ್ಥಿತಿಗೆ ತಂದಾರ್ರಿ. ಈಗ ಚಲೋ ಆಗೈತೆ ರೀ. ಸುಮಾರು ಎಷ್ಟು ವರ್ಷ ಅವರು ಹಾಸಿಗೆ ಹಿಡಿದಿದ್ರು? ಒಂದು 2 ವರ್ಷ ಹಾಸಿಗೆ ಹಿಡಿದಿದ್ರಿ. ಎಲ್ಲ ಬೆಂಗಳೂರು ಎಲ್ಲ ಆಗೈತೆ ರೀ. ದವಾಖಾನೆ ಕಾರವಾರ, ಬೆಂಗಳೂರು, ಮಿರಾಜ್, ಧಾರವಾಡ, ಹುಬ್ಬಳ್ಳಿ, ಒಟ್ಟು ನಾವು ಎಲ್ಲಿ ಬಿಟ್ಟೇ ಇಲ್ರಿ, ಎಲ್ಲ ತೋರಿಸೇ ಇದೇವ್ರಿ. ತೋರಿಸಿದ ಬಳಕ ಇವರು ಮೇಡಮರು ನಮ್ಮ ಸರ್ಕಾರ ದವಾಖಾನೆಗೆ ಭೇಟಿ ಆದ್ರಿ. ಭೇಟಿ ಆದಾಗ ಹಿಂಗೆ ಏನಾಗೈತಿ ಹಿಂಗೆ ಅಂತೇಳಿ ಕರ್ಕೊಂಡು ಹೋಗಿ ಆ ಹುಡುಗನ ವ್ಯವಸ್ಥೆ ಮಾಡ್ಯಾರ್ರಿ. ಅವರಿಂದ ರೀ ನಮ್ಮ ಮಗ ಸ್ವಲ್ಪ ಮುಂದಕ್ಕೆ ಬರ್ಬೋದು ರೀ. ಈಗ ನಿಮ್ಮ ಮಗ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರೆ, ಅವ್ರದ್ದೆಲ್ಲ ಕೆಲಸ ಅವರೇ ಮಾಡ್ಕೋತಾರೆ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಹೇಳ್ರಿ, ಮಾಡ್ಕೋತಾರೆ. ಈಗೇನು ಅನ್ಸುತ್ತೆ ನಿಮ್ಮ ಮಗನ ಬಗ್ಗೆ? ನಮ್ಮ ಮಗನ ಬಗ್ಗೆ ಚಲೋ ಅನಿಸೈತ್ರಿ ನಮಗೆ. ಈಗೆಲ್ಲ ಅವರ ಮಾಡ್ಕೋತಾರೆ ರೀ. ಅವಂಗೆಲ್ಲ ನಾವು ಸಹಾಯ ಮಾಡ್ತೀವಿ ರೀ. ಎಲ್ಲ ನೀರ ನೀಡಿ ತಂದಿಟ್ಟು ಅವನ್ನೆಲ್ಲ ಮಾಡ್ಕೊತಾನೆ ರೀ. ಒಂದು ಕಂಪ್ಯೂಟರ್ ಅಂಗಡಿ ಇಟ್ಟಾನ್ರಿ, ಅದ್ರ ಮ್ಯಾಗ ಉದ್ಯೋಗ ನಡೆಸ್ಯಾನ್ರಿ. ಆಯಿತು ದೊರೆಪ್ಪ ಅವರು, ಧನ್ಯವಾದಗಳು. ಆಯಿತು ಈರಮ್ಮ ಹಾದಿಮನಿಯವರೇ, ನಿಮ್ಮ ಜೊತೆ ಮಾತಾಡಿ ಮತ್ತು ನೀವು ಸಲಹೆ ಕೊಟ್ಟಂಥ, ಥೆರಪಿಯನ್ನು ಕೊಟ್ಟಂಥ ಇಬ್ಬರು ಫಲಾನುಭವಿಗಳ ಜೊತೆ ನಾವಿವತ್ತು ಮಾತಾಡಿದ್ವಿ. ಅಂತಿಮವಾಗಿ ಇಂತಹ ಒಂದು ಅಪಘಾತಕ್ಕೆ ಒಳಗಾದವರಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಸಮಸ್ಯೆ ಎಲ್ರಿಗೂ ಇದೆ ಸರ್ ಜಗತ್ತೊಳಗೆ ನಮ್ಗೆ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಇದೆ. ಅಪಘಾತಕ್ಕೆ ಒಳಗಾದ ನಂತರ ನಾವು ಬೆಡ್ ರಿಡನ್ ಆಗಿದ್ದೀವಿ ಅಂತ ಕಾರಣಕ್ಕಾಗಿ ನಮ್ದು ಮುಂದೆ ಏನು ಜೀವನ ಇಲ್ಲ ಅಂತ ತಿಳ್ಕೊಳ್ಳೋದು ದೊಡ್ಡ ತಪ್ಪದ್ರೇನು. ಯಾಕಂದ್ರೆ ನಮ್ ಕಾಲಿಗೆ ಮಾತ್ರ ಸ್ವಾಧೀನ ಹೋಗಿದೆ, ಮೆಂಟಾಲಿಟಿ ಚೆನ್ನಾಗಿದೆ, ಮತ್ತೆ 2 ಕೈ ಚೆನ್ನಾಗಿದ್ದಾವೆ, ಮೆದುಳು ಮಾತ್ರ ಚೆನ್ನಾಗಿತ್ತು ಅಂತ ಹೇಳಿ ಜಗತ್ತೊಳಗೆ ನಾವು ಎಲ್ಲೇ ಹೋದ್ರೂ ಕೂಡ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಧೈರ್ಯ ಬಿಡದೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆಗದಂತ ವ್ಯಕ್ತಿಗಳು ಅಪಘಾತಕ್ಕೆ ಒಳಗಾದ ನಂತರ ಅವರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಂತರ ಕಂಟಿನ್ಯೂ ಆಗಿ ಫಿಸಿಯೋಥೆರಪಿ ತಗೊಂಡಿದ್ದೆ. ಆದ್ರೆ ಸಾಧನ ಸಲಕರಣೆಗಳ ಮುಖಾಂತರ ಸಮಾಜದ ಮುಖ್ಯವಾಹಿನಿಗೆ ಬಂದು ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡುವಂಗ APD ಸಂಸ್ಥೆ ಸಪೋರ್ಟ್ ಮಾಡ್ತಾ ಇದೆ ಅವರಿಗೆ. ದಯವಿಟ್ಟು ಎಲ್ರಿಗೂ ಈ ಒಂದು ಆಕಾಶವಾಣಿ ವಿಜಯಪುರ ವತಿಯಿಂದ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, APD ಸಂಸ್ಥೆಗೆ ನೀವು ಪರಿಚಯ ಆಗ್ರಿ. ಪರಿಚಯ ಆದ ನಂತರ ಒಂದು ವ್ಯಾಯಾಮನ ಪಡ್ಕೊಂಡು ಸಮಾಜದೊಳಗೆ ಹೊರಗಡೆ ಬಂದು ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡ್ಕೊಂಡು ಅವರ ಕುಟುಂಬನೂ ಅವರೇ ನಡೆಸ್ಕೊಂಡು ಹೋಗುವಂಗ ಅವರಿಗೆ ಉದ್ಯೋಗನೂ ಕೂಡ ನಾವು ಹೆಲ್ಪ್ ಮಾಡ್ತಾ ಇದೀವಿ. ಅದಕ್ಕೆ ಪ್ರತಿಯೊಬ್ಬರು ಈ ಒಂದು ವಿಶ್ವ ಬೆನ್ನುರಿ ಅಪಘಾತ ದಿನಾಚರಣೆಗೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಆಗಿ ಮಾಡ್ರಿ ಅಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ವ್ಯಕ್ತಿಗಳು ಎಲ್ಲರೂ ಧೈರ್ಯ ಬಿಡದೆ ಮುಂದೆ ಬಂದು ಹೊರಗಡೆ ಬಂದು ಅವರು ಜೀವನ ಮಾಡ್ಲಿ ಅಂತ ಹೇಳಿ ಅಂದ್ರೆ ಪ್ರತಿಯೊಬ್ರು ನಾವು ಸಂಘಟನೆ ಮುಖಾಂತರ ಆಗಿರ್ಬೋದು, ನಮ್ಮ ಒಂದು APD ಸಂಸ್ಥೆ ಮುಖಾಂತರ ಆಗಿ ಅವರಲ್ಲಿ ನಾವು ಕೇಳ್ಕೊಳ್ತೀವಿ. ಚೆನ್ನಾಗಿ ಅವ್ರ ಆರೈಕೆ ಆಗಿ ಹೊರಗಡೆ ಬರುವಂತ ಚಾನ್ಸಸ್ ಇದೆ. ಒಂದು ಮೊಬೈಲ್ ನಂಬರ್ ಮೂಲಕ ಅವರು ನಮ್ಮ ಒಂದು ಸಂಸ್ಥೆಯನ್ನ ಭಾಗವಹಿಸಬಹುದು. ಅವರು ಆ ಮೊಬೈಲ್ ನಂಬರ್ ಅನ್ನ ನಾನು ಹೇಳಿಕೆ ಇಷ್ಟಪಡ್ತೀನಿ. ನಾನು ವಿಜಯಪುರ ಜಿಲ್ಲೆಯಲ್ಲಿ APD ಸಂಸ್ಥೆಯಲ್ಲಿ ನಾವು ಇಬ್ಬರು ಕೆಲಸ ಮಾಡ್ತಾ ಇದ್ದೇವೆ. ಈರಮ್ಮ ಹಾದಿಮನಿ ಅಂತ ಹೇಳಿ ಒಂದು ಒಬ್ಬರು ಇದ್ದೇವೆ, ಅದ್ರ ಜೊತೆಗೆ ಅಂಬಿಕಾ ರಜಪೂತ್ ಅಂತ ಹೇಳಿ ಒಬ್ಬರು ಇದಾರ. ಇಬ್ಬರ ನಂಬರ್ ಅನ್ನ ನಾನು ಹೇಳಿಕ್ ಇಷ್ಟಪಡ್ತೀನಿ. ಈರಮ್ಮ ಹಾದಿಮನಿ ಅನ್ನೋರ್ ನಂಬರ್ 9110667213 ಅಂತ ಹೇಳಂದು, ಅಂಬಾಭಾಯಿ ರಜಪೂತ್ ಅಂತ ಅನ್ನೋರ್ ನಂಬರ್ ಹೇಳಿಕ್ ಇಷ್ಟಪಡ್ತೀನಿ 8105329533 ಅಂತೇಳಿ. ಈ 2 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬಾಗಲಕೋಟೆ ಜಿಲ್ಲೆ ಮತ್ತೆ ವಿಜಯಪುರ ಜಿಲ್ಲೆಯನ್ನ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀವಿ. ಹೋಮ್ ಲೆವೆಲ್ ಸರ್ವಿಸ್ ಅನ್ನು ಕೊಡ್ತೀವಿ. ಸೆಂಟರ್ ಕೂಡ ಹೋಗ್ಬೋದು ವ್ಯಕ್ತಿಗಳು. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಕೂಡ ನಮ್ಮಿಬ್ಬರ ಕಡೆಯಿಂದನೂ ಕೂಡ ಪಡ್ಕೋಬಹುದವರು. ಎಲ್ಲರೂ ಈ ಒಂದು ಮಾಹಿತಿಯನ್ನು ಉಪಯುಕ್ತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಆಯ್ತು ಈರಮ್ಮ ಅವರೇ, ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್.